ప్లీజ్ సబ్స్క్రైబ్ చేయండి, లైక్ చేయండి, షేర్ చేయండి. ప్లీజ్ సబ్స్క్రైబ్ చేయండి. శ్రీ ధనుర్భానందన శ్రీ ವರಬಸವದೇವ ಖಾದರಲೆ ಅಪ್ಪದಸಿ ವಿಹಿತ ಬಪ್ಪಯ್ಯನ್ನಿಟ್ಟು ನಿಟ್ಟತನದಿಂದ ಅಷ್ಟದಿಕ್ಪಾಲಕಲಂದೆ ಪೂರ್ಣರಾಷ್ಟ್ರವಂ ಹೂವೈದಿರ ಹೌದಗ ನನ್ನ ಕರವಂಪಿಟಿಯ ಧೀರವಿದ್ದದೆ ಅತಿ ಜಾಗೃತಿಯಿಂದ ಬರೆಯುವ ಹಗ್ಗಜ ಈ ಮಹತ್ವದ ಸಹಜ ಅಗ್ರಜ ಹೇಳುವ ರೀತಿ ವಚನವನ್ನು ಚೆನ್ನಾಗಿ ಕೇಳು. ಅದು ಏನು ಚೆನ್ನಾಗಿ ಹೇಳು ಧರ್ಮನಂದನ. ನಿನ್ನ ಕರದಲ್ಲಿ ಕರ ಬಿದ್ದರೆ ಗದೆಯನ್ನು ಬಿದ್ದರೆ ಕಾಲ್ಯದಲ್ಲಿ ಮರಣ ಮೇಲೆ ಜಗಳವನ್ನು ತೆಗೆಯುವುದು. ಅದು ಏತಕ್ಕೆ ಬನ್ನಿ ಮಹಾಕಾಳಿಯಲ್ಲಿ ಕೊಡಬೇಡವೆಂದು ಹೇಳಿದನು ನೀನು ಅರ್ಥ ಮಾಡಿಕೊಳ್ಳಲಿಲ್ಲವಲ್ಲ. ವಾಯುತನಯ ಯಮನಂದನ ನಿನಗೆ ಹೊಟ್ಟೆ ತುಂಬಾ ಅನ್ನದಿರ ಹೇಳೋದು ಮಾತ್ರಲ್ಲೇ ನೀನು ತಡೆಯತಕ್ಕವನಲ್ಲ. ಅದಕ್ಕಾಗಿ ಹೀಗೆ ಮಾತನಾಡಿದನು ಪ್ರೀತಿಯ ಅನುಜಾತನೇ ಎನ್ನ ತಮ್ಮನೇ. ಅದು ಅಣ್ಣಯ್ಯ, ನನ್ನ ಸರ್ವ ಅಪರಾಧಗಳನ್ನು ನಂಬಿಸು. ಇನ್ನು ಮೇಲೆ ಅಜ್ಞಾತವಾಸದಲ್ಲಿ ನಿಮ್ಮ ಆಜ್ಞೆಯ ಮೀರದೆ ಸ್ಥಿರವಾಗಿ ನಡೆದುಕೊಳ್ಳುತ್ತೀನಿ. ಚಿಂತೆಯನ್ನು ಬಿಡು ಧರ್ಮನಂದನ. ಮಾಡಿದವು ನಿಮ್ಮ ಭಾರ ಭಕ್ಮಾಂಗರಿಗೆ ಬಂದನ. ಅರ್ಜನೆ ಬರಬೇಕು. ಊಟ ಮಾಡ್ತೀರೋ ಹಗರುತ್ತ ಬೆಳೆದಿದ್ದೆ ಕೋಲಾದೆ ಬಿದಿರು ನಾನ್ಯಾರಿಗಲ್ಲಾದವಳಾದೆ ಬಿದಿರು ನಾನ್ಯಾರಿಗಲ್ಲಾದವಳಾದೆ ಬಿದಿರು ನಾನ್ಯಾರಿಗಲ್ಲಾದವಳಾದೆ ರಾಜಾತಮರ ಧಾರಣೆಗಳು ದೈತ್ಯವನ್ನ ವೀರನಂದ ಆರಂಭಗಳನ್ನು ದೇವಾ ತಿಳಪ್ರಭಾವ ಬಂದವರ ನಮ್ಮಣ್ಣನೆಯ ಕೈದ ಕರವಿಂದ
ದರ್ಶನ ಕಂಡು ಬಿಡುವರು ಈ ಸಮ ಜನರು ಬಾಯಿ ಬಾಯಿ ಹೊಸ್ಪೇಟೆ ಒಬ್ಬರಕಾಯಿ ಬಿಟ್ಲಾಪುರ ಬೇರೆಕಾಯಿ ಶಾಖಮಾನ ಸೌತೆಕಾಯಿ ಬಳ್ಳಾರಿ ಬಾರಕಾಯಿ ಕೋಳಿ ಹುಂಚಕಾಯಿ ಈ ಕಾಯಿಗಳನ್ನು ಅರ್ಪಿತ ಮಾಡಿಕೊಳ್ಳುವಳು ಈ ಊರಿನ ಮಾರಮ್ಮವ ತಾಯಿ ಅಮ್ಮನವರ ಚರಣದಾಸ ಊರಿಗೆ ಬುದ್ಧ ಕಲ್ಲವಾಸ ಓಸಾಡಿ ಮನೆಗೆ ಬಂದರೆ ಬಕ್ಕಳದಾಗಿಲ್ಲ ಒಂದು ಕಾಸ ಇಂಥ ಸಂಚಾರವನ್ನು ಸುರಕ್ಷಿತವಾಗಿ ಸಾಗಿಸಿಕೊಂಡು ಹೋಗುವ ಶೂರಸಾರಥಿ ನಾನವರ ದೇವ ಹೇಳಿಕೊಂಡು ಬರೋದಕ್ಕೆ ತುಂಬ ನಾಮಾಂಕಿತವ ಸಹೋದರನಾಗಿ ಈ ಸಭದಲ್ಲಿ ಸಿಂಹಗರ್ಜನ ಗೈತ್ತ ಬಂದ ಕೀಚಕದೊರೆಯಿತಾದರೆ ಇಂದು ಅಂದವಾದ ಸಭಾಂತರಕ್ಕೆ ಬಂದ ಕಾಲುವರ ದೇವ ಮಹಾನ್ ಬಾಬಾ ಭವತಿ ಶೃಂಗಾರದಿಂದ ಕಂಗಳಸುವ ಸಭಾರಂಗ ಮಂಟಪಕ್ಕೆ ಬಂದ ಸುಂದರ ವಿಗ್ರಹನ ಚಂದದಿಂದ ಬಂದ ಭವತಿ ಯಾವ ರಾಜನ ನಮ್ಮ ಭಾವನಾದ ವಿರಾಟ ರಾಜನಿಗೆ ಕಪ್ಪವನ್ನು ತಂದು ವರ್ತಿಸವರು ಎಲ್ಲವ ಏಕಕ್ಕೆ ತಪ್ಪಿದ ಕಡೆ ಮೂರ್ಖರ ಕಾರ್ಪಿಟದ ತಿರುಗಿಸಿ ಸಂಬರಕ್ಕೆ ಹಪ್ಪಳಿಸಿ ಅವರದರ ಚಿಪ್ಪಗಳಂಗದ ನಂತರಕ್ಕೆ ಹಾರಿಸಿ ರಾಜಕಾರ್ಯಗಳನ್ನು ವಿಚಾರಿಸುವ ಭಾವನಾದ ವಿರಾಟ ರಾಜನಿಗೆ ತಕ್ಕವನ್ನು ತೆಗೆದುಕೊಂಡ ನಮ್ಮ ಕೈಯಲಾದ ಸುನಿಷ್ಠಾದೇವಿಗೆ ದರ್ಶನ ನಿಮಿತ್ತಾರ್ಥವಾಗಿ ಬರಣವಾಯಿತು ಕಣ್ಣಿಯ ಸಾರಥಿ ಜಾಗೃತಿ ಬಂಗಾರದಿಂದ ನಿರ್ಮಿಸಿದ ಮುತ್ತು ರತ್ನ ಖಚಿತವಾದ ಮನೋರಥಕ್ಕೆ ಜಗತ್ ಪ್ರಸಿದ್ಧಿಯಾಗುವಂತೆ ದಯಬೇಡಿಯನ್ನು
ಸುಂದರವಾದ ಕೀಚಕ ದೊರೆಯು ಬಂದು ಮಹಾದ್ವಾರದ ಮುಂಭಾಗದಲ್ಲಿ ನಿಂತಿರುವನು. ಬಂದ ಕಾರ್ಯವನ್ನು ವಿಚಾರಿಸಿ ಜನನಿ ಸೌಖ್ಯ ಪ್ರಧಾಯಿನಿ. ನಮ್ಮ ರೇವಣಿಯವರು ಈ ಶೃಂಗಾರವಾದ ಬಂಗಾರದ ಸುತ್ತಿನ ಹುಂಗರ ಒಂದು ಬೆಂಗಳೂರು ಹಾರವನ್ನು ಕೀಚಕನ ಪಾತ್ರ ಮಾಡಿದವರಿಗೆ ಹೋಮ ಪ್ರಕಾರ ಮಾಡುತ್ತಾರೆ. ಹೊಲಗುಂದಿ ರಿಕ್ಕಪ್ಪಯ್ಯವರು ಒಂದು ಶೃಂಗಾರವಾದ ಬೆಳೆಯ ಕಡಗವನ್ನು ಕೀಚಕನ ಪಾತ್ರ ಮಾಡಿದವರಿಗೆ ಹೋಮ ಪ್ರಕಾರ ಮಾಡುತ್ತಾರೆ. ರಾವ್ ಮಾರಸಿಯವರು ಬಂಗಾರದ ಸುತ್ತಿನ ಹುಂಗರವನ್ನು ಕೀಚಕನ ಪಾತ್ರ ಮಾಡಿದವರಿಗೆ ಹೋಮ ಪ್ರಕಾರ ಮಾಡುತ್ತಾರೆ. ಯಾರಾದ್ರೂ ರಾಮಲಿಂಗ ರಮೇಶಯ್ಯವರು 500 ರೂಪಾಯಿ ಕೀಚಕನ ಪಾತ್ರ ತಯಾರು ಮಾಡ್ತಾರೆ. ದಯವಿಟ್ಟು ದುಡ್ಡು ಮಾತ್ರ ಯಾರು ಕೊಡ್ಬೇಡ್ರಿ, ಬಂಗಾರ ಇದುವರೆಗೆ ಲಕ್ಷ್ಮಣಯ್ಯವರು ಈ ಸುಂದರವಾದ ಗುಲಾಬಿ ಹಾರವನ್ನು ಕೀಚಕನ ಪಾತ್ರ ತಯಾರು ಮಾಡುತ್ತಾರೆ. ಹುಲ್ಗುಪ್ಪ ನಾಗಪ್ಪಯ್ಯವರು ಈ ಪುಷ್ಪವಲ್ಲಿಯನ್ನು ಕೀಚಕನ ಪಾತ್ರ ತಯಾರು ಮಾಡುತ್ತಾರೆ. ಶಾಂತಿನಿಗಣಿಯವರು ಈ ಶೃಂಗಾರವಾದ ಬಂಗಾರದಲ್ಲಿ ಹುಂಗರ ಒಂದು ಪುಷ್ಪವನ್ನು ಕೀಚಕನ ಪಾತ್ರ ತಯಾರು ಮಾಡುತ್ತಾರೆ. ನಿಮ್ಮ ಪ್ರಜಾ ಪರಿವಾರವೆಲ್ಲ ಕ್ಷೇಮವೇನೆ ಅಗ್ರಜ? ಅನುಜನೇ ಅಕ್ಕಯ್ಯ ನಮ್ಮ ಪ್ರಜಾ ಪರಿವಾರ
ಪರಿವಾರವೆಲ್ಲವೂ ನೀನು ನಿನ್ನ ನೂರ ಮಂದಿ ತಮ್ಮಂದಿರು ಕ್ಷೇಮವಾಗಿರುವುದೇನೋ ಅನುಜಾಕಳಿ. ನಾನು ನಮ್ಮ ತಮ್ಮಂದರು ನಮ್ಮ ಪ್ರಜಾ ಪರಿವಾರವೆಲ್ಲ ನಿನ್ನ ಪಾದ ದರ್ಶನದಿಂದ ಕ್ಷೇಮದಿಂದಿರುವೆವು. ನಿಮ್ಮ ಪುತ್ರನಾದ ಉತ್ತರನು ನಿಮ್ಮ ಪುತ್ರಿಯಳಾದ ಉತ್ತರೆಯು ನಮ್ಮ ಭಾವನಾದ ವಿರಾಟ ಮೋದಿಯು ಮತ್ತು ನಿಮ್ಮ ಪ್ರಜಾ ಪರಿವಾರವೆಲ್ಲ ಕ್ಷೇಮವಾದ ತಮ್ಮನೇ ಎಲ್ಲರೂ ಕ್ಷೇಮವಾಗಿರಬಹುದು. ಹೌದೇನು ಹಾಕ್ತೀರಿ? ಆದರೆ ಇದೀಗ ಒಂದು ಹೊಸ ವರ್ತಮಾನವು ಕೇಳಿ ಬಂದರು. ಅದೇನು ಹಾಕ್ತೀರಿ ತಮ್ಮನೇ ಅಕ್ಕಯ್ಯ? ತಮ್ಮನೇ ದುಷ್ಟನಾದ ಕೌರವನು ಕಪ್ಪವನ್ನು ಕೊಡುವುದಿಲ್ಲ, ಶರಣಾಗತರಾಗುವುದಿಲ್ಲವೆಂದು ಕೇಳು ಮಾತ್ರ ಆಡುತ್ತಿರುವರು. ನಿನ್ನನ್ನು ನೋಡಿದರೆ ಸೇರನು ಕೇಳು ಮಾತ್ರ ಆಡುತ್ತಿರುವರು. ಏನು ಮಾಡುವರೆ ಭಯವಾಗುತ್ತಿರುವುದು ಸಹೋದರ ಮಹಾವೀರಾಜಿವೀರ. ನಿನ್ನಗೇನು ಹುಚ್ಚು ಹಿಡಿದರಬದೇನು? ಆ ಬಂಡ ಕೌರವನೆಂಬ ಹತಮನೆಯನ್ನಂ ಕಂಡರ ಚೈರಿಸವದೆಲ್ಲವನ್ನರ ಆ ಕೌರವನ ಈ ಭೂಮಿ ಮೇಲೆ ಬಾಳಾರೆ ನನ್ನ ಗಂಡನ ವಿರಾಟ ಬಾಯನೋಳು ಹದಿಯಂ ಪಟ್ಟಾನೆ ಎನ್ನಗೆ ಸರಿಗಟ್ಟಾನೆ ಪರರಾಜರ ಎಮ್ಮಕ ಪಟ್ಟಾನೆ ನಿನ್ನ ಮೇಲೆ ಪಾದ ಅಂತ ಕರ್ಣ ಹೊಂದಿದ್ದರೆ ಮತ್ತು ದೇವತೆಗೆ ಬಾಯಿಗೆ ತುತ್ತು ಮಾಡಿ ಉಣಬಡಿಸದಿದ್ದರೆ ಒಬ್ಬರ ಕೀಚಕಾಗ್ರಣ ಎಂಬ ಹೆಸರು ಯಾತಕ್ಕೆ? ಅದಮರ ಭಯವ ಕೆಂಚತ್ತಾದರೂ ಎನಗೆ ಎಲ್ಲ ನೀನು ಮನದೋಳ ಮರಗವ ಜಾತಕ್ಕೆ ಇರಲಿ ಎನ್ನ ದೇಹವಾಳ ಆಯಾಸಗೊಂಡರವದ ಆದ ಕಾರಣ ಸ್ವಲ್ಪ ಜಲವನ್ನು ತರಿಸಿಕೊಡೆ. ಅಕ್ಕಯ್ಯ ಬಿಸಿಲಿನ ದಾಹದಿಂದ ಬಾಯಾರಿ ಬಂದಿರುವಿಯಾ? ಹೋದಾಗ್ತದೆ ಜಲವನ್ನು ತರಿಸಿಕೊಳ್ಳಬೇಕೆ? ಹೋದಾಗ್ತದೆ ಆ ಪೀಠವನ್ನು ಅಲಂಕರಿಸುವ ಜಲವನ್ನು ತರಿಸಿಕೊಳ್ಳಬೇಕು. ನಿನ್ನ ಇಷ್ಟದಂತ ಆಗಲ ಅಕ್ಕಯ್ಯ. ಅಮ್ಮ ಸೈಲೇಂದ್ರಿ ತಮ್ಮನ ದಾಹಗೊಂಡು ಬಂದಿರುವನು ಜಲವನ್ನು ತೆಗೆದುಕೊಂಡು ಬಾರೆ ಅಮ್ಮಯ್ಯ. ಆಗ್ತದೆ ಜಲವನ್ನು ತೆಗೆದುಕೋ ಜನನಿ, ತೆಗೆದುಕೋ ಬೇಗನೆ. ಈ ಜಲವನ್ನು ಸ್ವೀಕರಿಸು. ಅಕ್ಕಯ್ಯ ನಮ್ಮ ಅಕ್ಕಯ್ಯನ ಸಭಾಭವನದಿಂದ ಎಣ್ಣೆಗೆ ಜಲವನ್ನು ತಂದುಕೊಟ್ಟ ಈ ಸ್ತ್ರೀಯರು ಈ ಸ್ತ್ರೀಗಳನ್ನು ನೋಡಿದ ಕ್ಷಣವೇ ಎಣ್ಣೆಗೆ ಜಲದ ದಾಹವೇ ತೀರಿತು. ಇವಳ ಮೇಲೆ ಕಾಮಾಪುರವನ್ನು ಉದ್ಭವಿಸಿತು.
ಅಗ್ರಜೆ ಈ ಮೋಹನಾಂಗಿಯ ಕರದಲ್ಲಿ ಮಿಂಚುವ ಬೆಳೆಗಳನ್ನು ನೋಡಿ ಕಾಮನ ಬಿಲ್ಲಿನ ಕಣ್ಣಿಗೆ ಕತ್ತಲಾದರೂ ಆಗಬಹುದು. ಹಾ ಅಗ್ರಜೆ ಅದೇ ಇವಳ ಹೃದಯದೊಳಗೆ ಈ ಮೋಹನಾಂಗಿಯ ಕರದಲ್ಲ ಮಿಂಚುವ ಬೆಳೆಗಳನ್ನು ನೋಡಿ ಕಾಮನ ಬಿಲ್ಲಿನ ಕಣ್ಣಿಗೆ ಕತ್ತಲಾದರೂ ಆಗಬಹುದು. ಇವಳ ಅಂದ ಚಂದ ಮುಂಕಂಡ ಚಂದ್ರನಿಗೆ ಹೃದಯದೊಳಗೆ ರಕ್ತ ಸೋರಲಾರದೆ ಇವಳ ಮೃದುವಾದ ಪಾದದಿಂದ ಭೂಮಿಯ ಮೇಲೆ ಹಿಡಿಯುವ ಹೆಜ್ಜೆಯನ್ನು ಕಂಡ ಭೂತಾಯಿಯು ತನ್ನ ರೂಪವನ್ನು ತಾನೇ ಪರಿಚಯಿಸಿಕೊಂಡದೆ ಕಂಡಬಹುದು. ಅಗ್ರಜೆ ಇವಳ ಜಡ ಹೊಳಗಿನ ಮಲ್ಲಿಗೆಯಂ ಕಂಡ ಬಾಧವದಂ ಕಂಡ ವರುಣನ ಸರ್ರನ ಈ ಧರಣಿಗೆ ಇವಳ ಜಡಿಗೆ ಮಲ್ಲಿಗೆಯನ್ನು ಮುಟದಾಳು, ಕಣ್ಣಿಗೆ ತಾಟಿಗೆಯನ್ನು ಹತ್ತಾಳು, ಸೈಡಿಸಲೆಯನ್ನು ಬಿಟ್ಟಾಳು, ಎದೆ ಉದ್ದಾರಿಸಿ ನಿಂತಾಳು, ಎದೆಗೆ ಮೊಬ್ಬು ಹಿಡಿಸಾಳು. ಸೃಷ್ಟಿಕರ್ತನಾದ ಬ್ರಹ್ಮನ ಇವಳನನ್ನು ಸೃಷ್ಟಿ ಮಾಡುವುದಕ್ಕೆ ಎಷ್ಟು ದಿವಸದಿಂದ ಕಷ್ಟಪಟ್ಟಿರುವನೋ ಏನೋ. ಚಿತ್ತಾರದಿಂದ ಕೆತ್ತಿದ ಬಾಲಕಿಯಂತೆ, ಮಣ್ಣಿನಿಂದ ಮಾಡಿದ ಬಂಗಾರದ ಗಂಡೆಯಂತೆ ಇವಳನ್ನು ನೋಡಿದ ಕ್ಷಣವೇ ನನಗೆ ಎದೆಯ ಮೇಲೆ ರೋಮಗಳೇ ಚುಮ್ಮಂದವಂತೆ. ಎನ್ನ ಭಿನ್ನವು ಚೆನ್ನಾಗಿ ಲಾಲಿಸು, ಏನು ಹೇಳುತ್ತಾನಂದು ಸಿಟ್ಟಾಗಬೇಡ. ನಿನ್ನ ಅಂತಃಕರಣದಿಂದ ಎನ್ನ ವಚನವನ್ನು ಆಲಿಸಿ ಮಹಾ ಮುಖ್ಯ ವಹಿಸಿದೆ. ಅಗ್ರಜೆ ನಿನ್ನ ಮೇಲದ ಬಾಲ ಮಣಿಯರಳ ಒಪ್ಪುವ ಲಲನಾಸುರ ರಕ್ತಮಂ ಎತ್ತರಿಂದ ಸಂಪಾದಿಸಿ ಬಹಳ ದೂರದಿಂದ ಈ ಸ್ತ್ರೀಯೊಳಗಾರು ಬಳಿದಯಲೈ ಸಾರಥಿ ಭೂಪತಿ ಈ ಒಡನೆಯ ಸಭಾ ಮೋಹನಾಂಗಿಯರೆಂಬ ಸೀರ ಸಮುದ್ರಕ್ಕೆ ಶರತ್ಕಾಲ ಪೌರ್ಣಮಿ ಚಂದ್ರನ ಉದಯವಾದಂತೆ ಈಕೆಯ ಕಾಂತಿಯ ರೂಪ ತಿಲಕ ಜಾರಿಯ ಹೌದೇನದೇವಾ? ನೆಟ್ಟಾದ ಕರದೋಳ ಬಿಡದ ಖಡ್ಗದ ಲಕ್ಷ್ಮಿಯಂತೆ, ನಕ್ಷತ್ರದೋಳ ರೋಹಿಣಿಯಂತೆ, ಹತ್ತರ ಶ್ರೀಯರೋಳ ಚಮೆಯಂತೆ ಕಾಂತಿಯೋಳ ಮುಂಗಾರದ ಮಿಂಚಿನಂತೆ, ಪುಟ ಹಾಕಿದ ಬಂಗಾರದ ಗಂಡೆಯಂತೆ, ಮಾದನ ಮುಂಗೈ ಅರಗಿಣಿಯಂತ ಪ್ರಜ್ವಲಿಸುವ ಈ ಸುಂದರ ಶ್ರೀಯಳಗಾರು. ಹಾಗಾದ್ರೆ ಎಲ್ಲ ಮನಾನಂದ ಹರಿಶಾಂತರವು ಇವಳಲ್ಲಿ ನಾಚಿತು, ಜೀವನವೆಂಬ ತರಂಗಿಣಿಯು ದಾಟಿತು. ಚಿತ್ರಲೇಖಾದ ನಾಯಕರ ಮಹಾರೂಪವತೆಯರೆಂದು ಹೇಳುತ್ತಾರಲ್ಲ, ಎಲ್ಲ ದೇಹನಾಂಗಿಯರ ರೂಪಮೊಂದು ಗೂಡಿಸಿ ಬಹುವಿದ್ಯೆಯಿಂದ ಲೋಕೇಶ್ವರನು ಈ ಸ್ತ್ರೀಗಳನ್ನು ಮಾಡಿರುವನು ಏನೋ. ಮನ್ಮಥನ ಮನಗಾವಿನಿಂದ ಯುದ್ಧ ಮಾಡಬೇಕೆಂದ ಮೋಹನದ ಕೊಳವಿನೋಳು ಕೊಳಲಿಟ್ಟ ಅಲಗಿನೆಯಂತ ಕಾಂಬುಗಳ ಅಕ್ಕ ಇವಳ ಅಕ್ಕ ಇವಳು ರೂಪಕ್ಕೆ ಯಾರು ತಕ್ಕ ಅಂತ ಹೇಳಿದ್ಯಾ? ಹೌದಾಗ್ರಜೆ, ಈ ರೀತಿ ಹೊಗಳುತ್ತಿರುವಿಯಾ? ಹೌದಕ್ಕಯ್ಯ. ಅವಳು ಯಾರಂತ ಕೇಳಿದ್ಯಾ? ಹೌದು ಅಕ್ಕಯ್ಯ, ಕೇಳಬೇಕು. ಹೌದಾಗ್ರಜೆ, ನೀನು ಕೇಳಬೇಕು. ನೀನು ಹೇಳಿದರೆ ನಾನು ಕೇಳುವನಾಗ್ರಜೆ. ಆದರೆ ಅಕ್ಕಯ್ಯ
ಎನ್ನ ಬೆನ್ನವೇ ಚೆನ್ನಾಗಿ ಲಾಲಿಸು, ಏನು ಕೇಳುತ್ತಾ ನನ್ನ ಮನದಲ್ಲಿ ಬೇಸರ ಮಾಡಿಕೊಳ್ಳಬೇಡ. ಅಂದರೆ ದೇವೇಂದ್ರನ ಸಭಾ ನಾಯಕರಿಯಾದ ಹತ್ತರ ಸ್ತ್ರೀಯರೋಳ ರತ್ನಗಾರಿಯಂತ ಒಪ್ಪುವ ಓರ್ವಶಿ ರಮ್ಮಾದಿಗಳೇ ಮಹಾ ಓರ್ವಶಿ ಅಂದರೆ ಸೂಚಿ ರೂಪದವಳು, ಅವಳೇನು ನೆಟ್ಟಗಿದ್ದಾಳ. ಎಮ್ಮೆ ಎಂದರೆ ಬಾಳೆ ಗಿಡದ ಬಾಳೆ ಯಾತುರಕ್ಕೆ ತರ ರೂಪ ಅತಿಶ್ರೇಷ್ಠ ಪಾರ್ವತಿ ಎಂದು ಹೇಳುತ್ತಾರೆ. ಕಲ್ಲಿನಲ್ಲಿ ಒಟ್ಟಿಗೆ ಒಳಗುಣ ಅಷ್ಟರೊಳಗಿರುವುದು. ಅಂದರೆ ಏನು ರೂಪವು ಈಕೆಯ ಮುಂಗುರುಗಳ ಕಾಂಡತ್ತ ಗಿಳಿಗಳ ಜಲಚರಂಗಳಲ್ಲಿ ಕಡೆಗೆ ಕಡೆಗೆ ಬರಲಾರದೆ ಜಂಗಾರವನ್ನು ಸಿಗಲು. ಈ ಜಲ ಜಾಕ್ಷಿಗೆ ಲಯನ ಬೆಳಕಂ ಕಾಣುತ್ತ ಎಳೆ ಮೀನಗಳ ಮೇಲಕ್ಕೆ ಎದ್ದ ಮುಂಕೊಂಡು ಕಾವೇರಿಯ ನಪುನಾಟಿ ಬಾಯಿ ಬಿಚ್ಚಿತು. ಈ ವನತಿಯ ಸೋಲ ಮುಡಿಗೆ ನವಿಲ ಕುಣಿದು ಕುಣಿದು ಈಕೆಯ ಸಂಪಿಯ ಈ ವನತಿಯ ನಾಶ ಸುಗಮ ಮಾಡುತ್ತಾ ಸಂಪಿಗೆಯ ಕುಸುಮಗಳ ಗಮನ ಸೇರಿದವು. ಕಳೆದ ತ್ರಿವೇಳೆಯ ರೇಖೆಯಿಂದ ಅಲಂಕೃತ ಮಾದಕು ಗ್ರೀವನನ್ನು ನೋಡಿ ಶಂಕವ ನಾಚಿಕೊಳ್ಳಾಯಿತು. ಈಕೆಯ ಬಂಗಾರದ ಕಳಸಂಗಳಂತೆ ವಿಲಾಸ ಮೋಹದ ದಯಗಳನ್ನು ರಚಿಸಿ ಕಮಲವಾಗಿ ಮಧೋನ್ಮತ್ತ ಗಜವ ಕುಂಭಸ್ಥಳಕ್ಕೆ ಮಣ್ಣಾಕಿಕೊಂಡಿತು. ಈ ವನಿತಾಮಣಿಗೆ ಮತ್ತಕ್ಕೆ ಪಂಚಾನನ ನವಿಯೋಳ ಹಡಿಯಿತು. ಈಕೆಯಲ್ಲಿ ಕಂದರನ್ನು ಕಂಡ ಪರ್ವತ ರೇಖೆಗಳ ಬಿರ್ರನ್ನು ಬಾಯಿಸಿದವು. ಈಕೆಯ ಬಾಪು ಮೂಲಮಂ ಕಂಡ ಗಜವ ಸಂಡಲಿಯ ಬಾಯಿಯಾಳ ಇಟ್ಟಿತು. ಈ ಕಾಂತಿಯ ಕರ ತಳಮಂ ಕಂಡ ಮರದ ತಳಿರು ಬಿಸಿಲಿನಿಂದ ಬಾಡಿದಂತಾಯಿತು. ಈ ವನತಿಯ ಸೋಲ ಮುಡಿಗೆಗೆ ನವಿಲೇನು ಕುಣಿದು ಕುಣಿದು ಕಣ್ಣೀರು ಹಾಕಿತು. ಈ ಚಂಚಲಾಕ್ಷಿಗೆ ಜಡಗಟ್ಟಿದ್ದನ್ನು ಕಂಡು ಶ್ರೀಕೃಷ್ಣನ ಸರ್ಪವು ಮುತ್ತಿನೊಳ್ಳು ಈ ರೆಂಬೆಯ ಮೈಕಣ್ಣಕ್ಕೆ ನಿಂಬೆ ಹಣ್ಣು ಹುಳಿಯಾಯಿತು. ಈ ಗಜಗಾಮಿನಿಯರ ಪಾದದಲ್ಲಿಟ್ಟ ದಿವಾವರನು ಕಲ್ಲಂದ ಗತ್ತಿಗೆ ನಡೆಯುವುದನ್ನು ಕಂಡು ಅಂಶವ ನಡೆಯಲಲ್ಲದೆ ಗಗನ ಸೇರಿತು. ಈ ಸುಂದರ ಮಣಿಯಳದಾರು ಜಾಗ್ರತೆಯಿಂದ ಬೇಳೆಯನ್ನ ಮನಸ್ಸು ಸಂತೋಷಪಡಿಸಿ ಅಕ್ಕಯ್ಯ ಆಗ್ರಹೇ ನನಗೆ ಮನೆಯಲ್ಲಿ ಕೆಲಸವಿದೆ, ನಾಳೆಗೆ ಹೋಗುವ ಮಾತೆ ಹೋಗಿ ಬರುವಂತರಾಗು. ಈಗಿನ ಹೊಗಳಿಕೆ ಮಾತುಗಳನ್ನು ಕೇಳಲಾರದೆ ಹೊರಟು ಹೋದಳು. ಎಲ್ಲ ಅಗ್ರಜೆ ನನ್ನನ್ನು ಕಂಡು ನಾಚಿಕೊಂಡು ಓಡಿರುವ ತಮ್ಮನೆ ಅಗ್ರಜೆ ಹಾಗೆ ತಿಳಿದುಕೊಂಡೆಯ ಅಕ್ಕಯ್ಯ ತಮ್ಮನೆ ಅಕ್ಕಯ್ಯ ನೀನಿಲ್ಲಿಗೆ ಬಂದ ಕಾರಣವೇನು? ನೀನು ಮಾತನಾಡುವುದೇನು? ಅಗ್ರಜೆ ಅದಕ್ಕನೆ ನಿನ್ನ ದರ್ಶನಾಸರವಾದವನ್ನು ಪಡೆಯಲಿಕ್ಕೆ ಬಂದಿರುವೆನು. ಅಷ್ಟರೊಳಗ ಸ್ತ್ರೀಯಳನ್ನು ಎನ್ನಗೆ ಕೊಂಡಿಗೆ ಬಿದ್ದಿರಬಳ. ಬಿದ್ದಾಕ್ಷಣ ಸ್ತ್ರೀಯಳ ಮೇಲೆ ಮನಸ್ಸಾಗಿರುವುದು, ಅವಳ ಮೇಲೆ ಕಾಮಾತೂರವನ್ನು ಉದ್ಭವಿಸುವುದು. ತಮ್ಮನೆ ಅಕ್ಕಯ್ಯ ಮನಸ್ಸಾಗಿರುವುದು ಹೌದಾ ಅಗ್ರಜೆ? ಹೌದೇ? ಹೌದಾ ಅಗ್ರಜೆ? ಏನು ಮಾಡಬೇಕು? ಆ ಸ್ತ್ರೀಯಳನ್ನು ವಶ ಮಾಡಿಕೊಡ ಅಗ್ರಜೆ. ಮನಸ್ಸಾಗಿರೋದು ವಶ ಮಾಡಿಕೊಡತ್ತೆ ಎಂದು ಕೇಳಿದೆ. ಹೌದಾ ಅಗ್ರಜೆ? ಬಂದನೆ
ಇಲ್ಲಿ ಬಂದ ಕಾರ್ಯವೇನು, ನೀನು ಮಾತನಾಡುವ ರೀತಿ. ತಮ್ಮನೇ, ಅಗ್ರಜ ಆ ಸ್ತ್ರೀಯರನ್ನ ಕಂಡು ಹೋಗಲಿ ವರ್ಣೆ ಮಾಡ್ತಿರುವೆಯಾ? ಹೌದು ಅಗ್ರಜ. ಬೇಡ ತಮ್ಮ, ಏತಕ್ಷ ಬೇಡ ಅಗ್ರಜ. ನಿನ್ನ ಸಿದ್ಧವಾಗಿದೆ. ಆ ಸ್ತ್ರೀಗಳನ್ನು ವಶ ಮಾಡಿಕೊಡ ಅಗ್ರಜ. ಸಾಧ್ಯವಿಲ್ಲ, ಹೋಗಿ ಬರುವಂತರಾಗ ಅನುಜ ಕಣಿ ಧೀಮಣಿ. ಅಪ್ಪಯ್ಯ, ನಾನೇನು ಕೇಳಿದನು ನೀನೇನು ಕೊಡುತ್ತೀನಂದು ಹೇಳಿದೆ. ಹಾಗಾಗಿ ನೀನು ಕೊಡಬೇಕೆಂಬ ಹಂತಕರಣ ನಿನ್ನಲ್ಲಿ ಇದ್ದದ್ದೇ ನಿಜವಾದರೆ ಮದನ ನನ್ನ ಮುಂಗೈಯರ ಗಿಡೆಯಂತೆ ಒಪ್ಪುವ ಈ ಮೋಹನಾಂಗಿ ಎಂಬ ದಿವ್ಯ ರತ್ನವನ್ನು ಕೊಟ್ಟರೆ ಆಗ್ರಜೆ ಎಲ್ಲ ಮನಸ್ಸೆಂಬ ಬಂಗಾರನ ಮೋಹವೆಂಬ ಮನಸ್ಸಿನೊಳ ಪುಟ ಬಿಟ್ಟು ಬಹುಬುದ್ಧಿಯಿಂದ ಗಟ್ಟಿ ಮಾಡಿ ನಿನ್ನ ವಚನ ರಚನವೆಂಬ ಬದಲಿಯಿಂದ ಸಾಗಬಾರದು. ಮನ್ಮಥನೆಂಬ ಮನಗಾವಿನಿಂದ ತಂತಿಯಂ ಸುತ್ತಿ ಕಾಮ ಕಂಪನವೆಂಬ ತಗಡಿಗೆ ವನಿತಾ ರತ್ನಮಂ ಕುಂದನವಿಟ್ಟು ಎನ್ನ ಎದೆಯುಳ್ಳ ಪದಕವಂ ಮಾಡಿ ಧರಿಸಿ ಮೆರೆಯುವೆ. ಈಕೆಯನ್ನು ವಶ ಮಾಡಿದರೆ ನೀನು ಹೇಳಿದ ಚಾಕಿರಿಯಲ್ಲಿ ನಿಲ್ಲುವೆ, ನೀನು ಕೇಳಿದ ನುಡಿಗೆ ನಾನು ಸಲ್ಲುವೆ. ಹಾಗಾಗಿ ಈ ಶ್ರೀಯಳ ಸಮಾನ ಸುರ ನರಗರುಡ ಗಂಧರ್ವ ಎಷ್ಟ ಸಿದ್ಧ ಸಾಧ್ಯ ಅಷ್ಟ ದಿಕ್ಪಾಲಕನಾದ ಶ್ರೀಗಾಮನು ಅಮ್ಮ ಕೀಚಕ, ಇದು ಒಂದು ಹದಿರಿಟ್ಟ, ನಾನು ಹೇಳುವುದು ಬಹುಪಟ್ಟ, ನಾನು ಬೆಲೆ ಪಾಪಿಟ್ಟ. ಇದರ ಮೇಲೆ ನನ್ನಿಷ್ಟ, ಕಾಮಿನಿಯರ ಮೇಲೆ ಗುರಿಗಿಟ್ಟ, ಗುರಿಯಿನ ಮೇಲೆ ಮನಸ್ಸಿಟ್ಟ. ಈ ಗಾಯ ಮಾಯುವುದೇ ಎನ್ನಗೆ ಬಹುಪಟ್ಟ. ಆದರೆ ಈ ಸ್ತ್ರೀಯನ್ನು ವಶ ಮಾಡಿಕೊಡುವುದು ನನಗೂ ಬಹಳ ಕಷ್ಟ. ಮತ್ತೆ ನಾಡುವುದು ಅಕ್ಕಯ್ಯ ನಷ್ಟ. ಆಗ್ರಜ, ಇದು ನಷ್ಟದ ವಿಚಾರವಲ್ಲ, ಇದು ಯಾವ ವಿಚಾರವಾಗ್ರಜ? ಒಂದು ಹೆಣ್ಣಿನ ವಿಚಾರ. ಆ ಸ್ತ್ರೀಗಳನ್ನು ಮನಸ್ಸು ಮಾಡಿರುವನಾಗ್ರಜ. ತಮ್ಮನೇ, ಅಕ್ಕಯ್ಯ, ಅವಳು ದಾಸಿ ಕೆಲಸಕ್ಕಾಗಿ ಬಂದಿರವಳು. ನಿನ್ನ ಮನೆಯಲ್ಲಿ ದಾಸಿ ಕೆಲಸಕ್ಕಾಗಿ ಬಂದಿರುವ ಎನ್ನ ಅವಳ ರೂಪ ಮರದ ಮೇಲಿದ ಮಾಗಿದ ಮಾವಿನ ಹಣ್ಣು. ಅದಕ್ಕಾಗಿ ನಿನ್ನ ಒಡ ಹುಟ್ಟಿದ ತಮ್ಮನ್ನು ಇಟ್ಟಿರುವನ ಸುಂದರ ಸ್ತ್ರೀಯಳ ಮೇಲೆ ಬಣ್ಣ. ಹೇಗಾದರೂ ಮಾಡಿ ಆ ಸ್ತ್ರೀಗಳನ್ನು ನಲ್ಲಿಗೆ ಕಳಿಸಿಕೊಟ್ಟು ಸಾರ್ಥಕವನ್ನು ಮಾಡಿ ಎನ್ನ ಜನ್ಮವನ್ನ. ತಮ್ಮನೇ, ಆ ಸ್ತ್ರೀಯರ ಮೇಲೆ ಕಣ್ಣಿಟ್ಟರೇನೋ ಹೌದು, ವಶ ಮಾಡಿಕೊಟ್ಟು ಜನ್ಮವನ್ನು ಸಾರ್ಥಕ ಮಾಡಿಕೊಡು ಹಕ್ಕ ಎಂದು ಬೇಡಿದೆಯಾ? ಅವತನೇ, ಅಕ್ಕಯ್ಯ, ಆ ಸ್ತ್ರೀಯರಿಗೆ ಪತಿಗಳಿರುವರು. ಪತಿಗಳಂದರೆ ನಿನ್ನ ಮನೆಯಲ್ಲಿ ಯಾತಕ್ಕಿರುವಳಾಗ್ರಜ? ತಮ್ಮನೇ, ಅಕ್ಕಯ್ಯ, ಏನೋ ಅವಳಿಗೆ ಕಷ್ಟವಿರುವುದು, ದಾಸಿ ಕೆಲಸಕ್ಕಾಗಿ ಬಂದಿರವಳು. ಆ ಸ್ತ್ರೀಯರಿಗೆ ಏನು ಕಷ್ಟ ಇರುವುದು ಸುಂದರ ಆಗ್ರಜ? ಏನೋ ಕಷ್ಟವಿರುವುದು, ಹೌದು ಆಗ್ರಜ. ದಾಸಿ ಕೆಲಸಕ್ಕಾಗಿ ಬಂದಿರವಳು. ಅಕ್ಕಯ್ಯ, ಅಮ್ಮಯ್ಯ, ಈ ಸುಂದರಿ ಎಂಬ ಔಷಧಿಯಂ ಕುಡಿಸು, ಕಾಮಿನಿ ಎಂಬ ಕವಚಮಂ ತೊಡಿಸು, ಮದನ ನನ್ನ ಸೆರೆಯನ್ನಿಡಿಸು, ಈ ಕಾಮಿನಿಯಂ ಕಳಿಸು, ಈ ಜೀವವನ್ನು ಉಳಿಸು ಅಕ್ಕ, ಅವಳೇ ನನಗೆ ತಕ್ಕ. ತಮ್ಮನೇ, ಅಕ್ಕ ಅವಳೇ ನನಗೆ ತಕ್ಕ ಅಂತ ಹೇಳಿದ್ರು. ಹೌದು ಆಗ್ರಜ. ಪರಮ ಪತಿರಥ ಸೇವಕನಾಗಿ ಪರಮ ಪತಿರಥ ಸೇವಕನಾಗಿ ನಿತ್ಯಪಾಲಿ ಹಿರಿಯ
ಆಗ್ರಜಿ ನಿನ್ನ ನೀತಿ ಪಾಠ ಕೇಳುವುದಲ್ಲ, ಸ್ತ್ರೀಗಳನ್ನು ಬಿಡುವುದಲ್ಲ, ಬಿಟ್ಟು ಸಹ ಮುಂದಡಿಯನ್ನ ಇಡುವುದಲ್ಲ. ಆಗ್ರಜೆ ಈ ಮಾತು ಸಾಜೆ. ಅಕ್ಕಯ್ಯ ಈ ಗಂಧರ್ವ ಸ್ತ್ರೀಯ ಆಸೆಯನ್ನು ಬಿಟ್ಟು ರಥವ ಸಿದ್ಧವಾಗಿದೆ. ಹೋಗಿ ಬರುವಂತನಾಗು ತಮ್ಮ, ನಿನಗೆ ತಿಳಿಯದೆ ಸ್ತ್ರೀಯ ಮರ್ಮ. ಅಹೋ ಅಕ್ಕಯ್ಯ, ನೀನು ಹೇಳಿದ್ದು ಹೇಗಾಯಿತಂದರೆ ಕುರುಡನ ಕೈಯಲ್ಲಿ ಕನ್ನಡಿಯನ್ನು ಕೊಟ್ಟಂತೆ, ಕಿವುಡನ ಮುಂದೆ ಬರ ತತ್ವ ಸಾರಿ ಹೇಳಿದಂತೆ, ಮುಪ್ಪಾದ ಮುದುಕನಿಗೆ ಯೌವನದ ಸ್ತ್ರೀಗಳನ್ನು ತಂದು ಲಗ್ನ ಮಾಡಿದಂತೆ. ಅದೇನೆಂದರೆ ಕುರುಡನ ಕೈಯಲ್ಲಿ ಕನ್ನಡಿಯನ್ನು ಕೊಟ್ಟರೆ ತನ್ನ ರೂಪವನ್ನು ತಾನು ನೋಡಿಕೊಳ್ಳಲಾರ, ಕಿವುಡನ ಮುಂದೆ ಬರ ತತ್ವ ಸಾರಿ ಹೇಳಿದರೆ ಅವನ ಅದು ಸಾರಾಂಶವನ್ನು ಅರಿಯಲಾರ. ಹಾಗಾದ್ರೆ ಮುಪ್ಪಾದ ಮುದುಕನಿಗೆ ಯೌವನದ ಸ್ತ್ರೀಗಳನ್ನು ತಂದ ಲಗ್ನ ಮಾಡಿದರೆ ಆ ಸ್ತ್ರೀಯಳ ಅವನ ಸುಖ ಸವಿಯಲಾರ. ಅದರಂತೆ ಈ ಮಚ್ಚ ನಗರದಲ್ಲಿ ನನಗೆ ಬೇಕಿಲ್ಲದ ಸ್ತ್ರೀಗಳನ್ನು ತಂದ ಲಗ್ನ ಮಾಡಿದರೆ ಅದು ಏನಾಯಿತಂದರೆ ಏನಾಗುವುದು? ಶ್ವಾಸವಿಲ್ಲದ ದೇಹಕ್ಕೆ ವಿವಾಹವನ್ನು ಮಾಡಿ ಮಸಾನಕ್ಕೆ ಕಳಿಸಿದಂತೆ. ತಮ್ಮಯ್ಯ, ಇವಳ ಆಸೆ ಬಿಡೆಂದರೆ ಬಿಡುವುದಿಲ್ಲವೆಂದು ಹೇಳಿದೆಯಾ? ಆಗಿರುವುದೇ ನಿನಗೆ ಅವಳಿಗೆ ಮನಸ್ಸಾಗಬೇಕಲ್ಲ. ನೀನು ಹೇಳಬೇಕಾಗ್ತದೆ. ಏನೆಂದು? ನನ್ನ ತಮ್ಮನ ಇಷ್ಟಪಟ್ಟಿರುವನು, ನನ್ನ ತಮ್ಮನನ್ನು ಮಾಡಿಕೋ ಎಂದು ಹೇಳಬೇಕಾಗ್ತದೆ. ತಮ್ಮನೇ, ಈ ವಿಚಾರ ಆಕೆಯ ಪತಿಗಳಿಗೆ ತಿಳಿದರೆ ನಿನ್ನನ್ನು 1000 ಹೋಳು ಮಾಡಿ ಕೊಂದು ಬಿಡುವರು. ಅವರೇ ಅಂತ ಕಟಕರಿಗಳಾದರ ಬರಲಿ ಎನ್ನುಡನ ಸಮರಕ್ಕೆ, ಮುರಿದ ಬಿಡುಗನ ಹಾಜರ ಮತಿಗಳ ಬಗ್ಗೆ ಸೇರಿಸುವನ ಕಳ್ಳರನ್ನ ಯಮಪುರಕ್ಕೆ, ಅವಳನ್ನು ಮಾತ್ರ ಬಿಡದೆ ಎತ್ತಿಕೊಂಡು ಹೋದವನು ನೋಡಿ ನಮ್ಮ ರಾಜಮಂದಿರಕ್ಕೆ. ತಮ್ಮನೇ, ಎತ್ತಿಕೊಂಡು ಹೋಗೋದಕ್ಕೆ ಅವಳೇನು ಗೊಂಬೆ ಅಲ್ಲ. ಗೊಂಬೆ ಸಿಗುವುದು ನಮ್ಮ ಕೋಟಲಿಂಗೇಶ್ವರನ ಜಾತ್ರೆಯಲ್ಲಿ, ಆ ಸ್ತ್ರೀಯಳು ಸಿಗುವುದು ನಿಮ್ಮ ಮನೆಯಲ್ಲಿ ಆಗ್ತದೆ. ಆ ಸ್ತ್ರೀಯರು ನಿನ್ನ ಮನೆಯಲ್ಲಿ ಆಗ್ತದೆ. ಮನೆಯಲ್ಲಿ ಹೌದು ಅರ್ಥಯ್ಯ. ಆ ಸ್ತ್ರೀಯನ್ನು ಬಿಡು, ಬೇರೆ ಸ್ತ್ರೀಯರನ್ನು ಬಯಸು, ವಶ ಮಾಡಿಕೊಟ್ಟು ಬಿಡುವೆನು. ನೀನು ಹೇಳಿದ ಮಾತು ಹೇಗಾಯಿತಂದರೆ, ಆಕಾಶದಲ್ಲಿ ಶತಕೋಟಿ ನಕ್ಷತ್ರಗಳ ಇದ್ದರೂ ಸಹ ಚಂದ್ರನಿಗೆ ಸರಿಸಾಟಿ ಆಗುವವೇನಮ್ಮ. ಕೋಗಿಲವು ಕೂಗುವ ಕಂಠಕ್ಕೂ ಮತ್ತೆ ಕಾಗುವ ಕೂಗುವ ಕಂಠಕ್ಕೂ ಒಂದಾಗುವುದೇನಮ್ಮ. ನಿನ್ನ ಒಡ ಹುಟ್ಟಿದ ತಮ್ಮನು ಈಗ ಮಾತನಾಡುತ್ತಾನಂದು ನೀನು 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 ಸಿಟ್ಟಾಗಬೇಕಮ್ಮ. ಇಲ್ಲದಿದ್ದರೆ ನಿನಗೇನು ಅರಿವು ಮರು ಬಂದಿರುವುದೇನಮ್ಮ. ಇಂಥ ಸುಂದರ ಸ್ತ್ರೀಗಳನ್ನು ಬಿಟ್ಟು ಬೇರೆ ಸ್ತ್ರೀಯರ ಕೂಡ ವಶ ಮಾಡಿ ಕೊಡುವನು ಅನ್ನುವುದು ನಿನ್ನದು ಬಹಳ ತಪ್ಪು ಮಾತಮ್ಮ. ಹೇಗಾದರೆ ಮಾಡಿ ಆ ಸ್ತ್ರೀಯರ ಕೂಡ ನನಗೆ ಲಗ್ನ ಮಾಡು ಸಹೋದರಿ. ಅವಳು ನನಗೆ ಕಳಿಸಿ ಬೇಗನೆ ಇದನ್ನೆಲ್ಲ ಎಲ್ಲಿಂದ ಕಲ್ತೀವೋ ಮೂರ್ಖ. ನಾನು ಎಲ್ಲಿಂದ ಕಲಿತಿಲ್ಲ ಆಗ್ತದೆ, ನಿಮ್ಮಂತರ ಗುರುವನ್ನು ಕಲಿಸಿದ್ದವಾಗದೆ. ಚಿದನಂದಯ್ಯವರು ಕೀಚಕನ ಪಾತ್ರ ಮಾಡಿದವರಿಗೆ 500 ರೂಪಾಯಿ ಭಾಮ ಪ್ರಕಾರ ಮಾಡುತ್ತಾರೆ. ಭುವನವೇಲ
ಪತಿಯು. ಸಮಪತಿರದೆ ಅಗ್ರಜ. ತಮ್ಮನೇ ಅಯ್ಯ ಈಕೆಯ ಪತಿಗಳು ಈಕೆಯ ಮಾನಾಭಿಮಾನವನ್ನು ಕಾಪಾಡುವಂತೆ ಈಕೆಯ ಪತಿಗಳ ಅವಮಾನವು ಕಾಪಾಡುವರಾದರೆ ನಿನ್ನ ಮನೆಯಲ್ಲಿ ಯಾತಕ್ಕೆ ಬಿಟ್ಟು ಹೋಗಿರುವರು? ತಮ್ಮನೇ ಅಯ್ಯ ಏನು ಕಷ್ಟವೆಂದು ದಾಸಿ ಕೆಲಸಕ್ಕಾಗಿ ಬಂದವಳು ನಂಬಿ ಬಂದ ಸ್ತ್ರೀಯರನ್ನ ಭಂಗಪಡಿಸುವುದು ನಮ್ಮ ಧರ್ಮವಲ್ಲ ತಮ್ಮ. ನಿನಗೆ ತಿಳಿಯದ ಈ ಸ್ತ್ರೀಯ ಮರ್ಮ. ಕಷ್ಟ ಪಡಿಗಳನ್ನು ಹೇಳಿದೆಯಲ್ಲ ಅಗ್ರಜೆ. ಕಷ್ಟ ಪಡೆಯುವಳು ಗಂಡನಲ್ಲಿ ಇದ್ದು ಕಷ್ಟ ಪಡೆಯಬೇಕಾಗಲಿ ನಿನ್ನ ಮನೆಯಲ್ಲಿ ಬಂದು ಅದನ್ನ ಕಷ್ಟ ಪಡೆದಲ್ಲ ಕಷ್ಟ ಪಡುವುದು ಅನ್ನುವುದಿಲ್ಲ. ತಮ್ಮನೇ ಯಾರ ಪರಿಸ್ಥಿತಿ ಹೇಗಿರುವುದನ್ನು ಬಲ್ಲವರು ಯಾರು? ಗಂಧರ್ವರೆಂಬ ಹದುಮರು ಎನ್ನನ್ನು ಸಂವಾರ ಮಾಡುವರೇ ಸಹಜವಾಗಿ ಎಂಥ ಸುದ್ದಿ ಹೇಳಿದೆ? ಎಂತ ಸುದ್ದಿಯನ್ನು ಹೇಳಿದೆ? ನಿನ್ನ ಪಾದ ಹಂತ ಕರ್ಣ ಬಂದಿರಲೇ. ಅಷ್ಟದಿಕ್ಪಾಲಕನ ಎಂಬವರ ಬರಲಿ ಅವರ ನಂಜದ ಬಡದ ಬಗೆದು ಗೋಣ್ಮರದ ಗಗನ ಮಂಡಲಕ್ಕೆ ಬಗೆಯದಿದ್ದರೆ ಬಾಪರೆ ಕೇಕರಾಜನ ಪುತ್ರ ಕೀಚಕನೆಂದೆನಿಸಿದ ಸಾರ್ಥಕವೇನು? ತಮ್ಮನೇ ಅಗ್ರಜೆ ಅಷ್ಟದಿಕ್ಪಾಲಕರನ್ನು ತಡೆಯುವುದರೆಂದು ಬ್ರಹ್ಮನೇನಾದ್ರೂ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಇದಕ್ಕೆ ಅಡ್ಡಿಯಾಗಿ ಬ್ರಹ್ಮನೆಂಬವನ ಬಂದರೆ ಅವನ ಮಸ್ತಕವನ್ನು ತಮ್ಮನೇ, ಅಗ್ರಜೆ ಬ್ರಹ್ಮನನ್ನು ತಡೆಯುವುದರೆಂದು ನಾರಾಯಣನೇನಾದ್ರೂ ಅಡ್ಡ ಬಂದರೆ ನೀನೇನು ಮಾಡಬಲ್ಲೆ? ಇದಕ್ಕೆ ಶ್ರೀಕೃಷ್ಣನೇನಾದರೆ ಅಡ್ಡ ಬಂದರೆ ಅವನ ಚಕ್ರವನ್ನು ಮೊಕ್ಕಲಿಕ್ಕೆ ಯಾದವರ ಸೈನ್ಯ ವಂಶದ ಬಡಿಯೇ. ಕೀಚಕಾಗ್ರನೇ ಅಕ್ಕ ಸುಧಿಷ್ಣಾದೇವಿ ನಾರಾಯಣನನ್ನು ತಡೆಯುವುದರೆಂದು ಪಾರ್ವತಿರಾಜರಾದ ಪರಮಾತ್ಮನೇನಾದ್ರೂ ಅಡ್ಡ ಬಂದರೆ ಏನು ಮಾಡಬಲ್ಲೆ? ಇದಕ್ಕೆ ಪಾರ್ವತಿನಾಥನೇನಾದರೆ ಅಡ್ಡ ಬಂದರೆ ಅವನ ಚಕ್ರವನ್ನು ಮೊಕ್ಕಲಿಕ್ಕೆ ಯಾದವರ ಸೈನ್ಯ ವಂಶದ ಬಡಿವೆ. ಅಕ್ಕಯ್ಯ ಶ್ರೀಕೃಷ್ಣನೇನಾದರೆ ಅಡ್ಡ ಬಂದರೆ ಅವನ ರಜ ಜಾತ್ರೆಯ ಬೆಂಕಿಯನ್ನು ಹಚ್ಚಿಸಿ ಹೌದನೇ ಇಂಥ ವೀರಾದಿ ವೀರ ವಿಕ್ರಮನಿಗೆ ಆ ಗಂಧರ್ವರು ಸಾಟಿಯೇ? ಅಕ್ಕ ಹೇಗಾದರೆ ಹಾಗದೆ ಆ ಶೈಲೇಂದ್ರಿಯಳನ್ನು ನನ್ನಿಗೆ ವಶ ಮಾಡಿಕೊಡ ಅಕ್ಕ. ಅವಳೇ ನನಗೆ ದಕ್ಕ. ಅಕ್ಕಯ್ಯ ಹೇಗಾದ್ರೂ ಮಾಡಿ ಹೌದಾ ಅಕ್ಕಯ್ಯ? ಆ ಸ್ತ್ರೀಯರ ಆಸೆ ಬಿಡು. ಎಷ್ಟು ಮಾತಾಡಕ್ಕೆ ಬಿಡಬದಲ್ಲ ಅಕ್ಕಯ್ಯ? ನಮ್ಮ ಅರಮಂದಿರದಲ್ಲಿ ಸಾವಿರಾರು ಸ್ತ್ರೀಯರಿರುವರು. ಸಾವಿರಾರು ಇದ್ದರೆ ಅವರನ್ನು ತೆಗೆದುಕೊಂಡು ನಾನೇನು ಮಾಡಿದ ಅವರು ಯಾರು ಬೇಡ ಇವಳು ಬೇಕು. ಹೌದಾ ಅಕ್ಕಯ್ಯ? ಅಷ್ಟು ಸುಂದರವಾಗಿರುವಳೆ. ಸುಂದರವಾಗಿ ಕಂಡದ ಕಡೆ ನಾನು ಆ ಸ್ತ್ರೀಗಳನ್ನು ಮೆಚ್ಚಿರುವನಾಗ್ತದೆ. ನಿನ್ನ ಮನಸ್ಸಿನಲ್ಲಿ ಮೂಡಿದವಳೆ. ಹೌದಾ ಅಕ್ಕಯ್ಯ? ತಮ್ಮ ಏತಕ್ಕೆ ಬೇಡ ಅಕ್ಕಯ್ಯ? ಹೆಣ್ಣಿನ ಸಲುವಾಗಿ ಎಂತೆಂಥವ್ರು ಏನಾದ್ರು ಅಕ್ಕಯ್ಯ? ಹೆಣ್ಣಿನ ಸಲುವಾಗಿ ಪ್ರಾಣವನ್ನು ಬಿಟ್ಟರು. ಪ್ರಾಣ ಹೋದರೆ ಚಿಂತೆಯಲ್ಲ, ಸ್ತ್ರೀಗಳನ್ನು ಬಿಡಬದಲ್ಲ ಅಕ್ಕಯ್ಯ? ಅಕ್ಕಯ್ಯ ನಮ್ಮ ನಮ್ಮೆ ಬಂದ
ಚಂದ್ರನ್ನು ಕುಂದನ್ನು ಪಡೆದನು, ಸೀತೆಯನ್ನು ಹೊತ್ತೊಯ್ದ ರಾವಣನು ಹತನಾಗಿ ಹೋದನು. ಅದರಂತೆ ಇವಳನ್ನು ಬಯಸಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ ತಮ್ಮ. ಈ ಗಂಧರ್ವ ಸ್ತ್ರೀಯನ್ನು ಬಯಸುವುದು ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ ಅಗ್ರಜ? ಅಕ್ಕಯ್ಯನ ಮಾತನ್ನ ಕೇಳು, ಅಕ್ಕಯ್ಯನ ಮಾತನ್ನು ಮೀರಬೇಡ ಅನುಜಾಗ್ರಣಿ ಭೀಮಣಿ. ಅಬ್ಬೋ ಅಕ್ಕಯ್ಯ, ಹಳ್ಳ ಹಳ್ಳ ಕಲತರೆ ನದಿಯಾಗಬಹುದು, ನದಿ ನದಿ ಕಲತರೆ ಸಮುದ್ರವಾಗಬಹುದು, ಗಂಡು ಹೆಣ್ಣು ಕಲತರೆ ಸಂಸಾರವಾಗಬಹುದು. ನಾನು ಸುಂದರ ಸ್ತ್ರೀಯಳ ಸಂತೋಷದಿಂದ ಸಂಸಾರವನ್ನು ಮಾಡಿದರೆ ನಿನ್ನ ತವರು ಮನೆ ಕೀರ್ತಿ ಬೆಳೆಯಬಹುದು. ಸೋದರಿ ಅವಳ ನಮ್ಮನ್ನಲ್ಲಿಗೆ ಕಳಿಸಿ ಬೇಗನ ದಾರಿಯರಿ. ನಮ್ಮದೇ ಅಕ್ಕಯ್ಯ, ಗಂಡು ಹೆಣ್ಣಿನ ಮನಸ್ಸು ಒಂದಾದ್ರೆ ಮಾತ್ರ ಅದು ಸುಖ, ಇಲ್ಲವಾದರೆ ಅದು ನರಕ. ಯಾತಕ್ಕಾಗುವುದಿಲ್ಲ ಅಗ್ರಜ? ಅವನಿಗೆ ಇಷ್ಟವಿಲ್ಲವಲ್ಲ. ನನಗೆ ಇಷ್ಟವಾಗಿರುವುದು ನೀನು ಹೇಳಬೇಕಾಗ್ತದೆ. ನಿನಗೊಬ್ಬರಿದ್ದರೆ ನೀನು ರಸ ಮಾಡಿಕೊಡು ಅಗ್ರಜೆ. ಬರಬೇಕಲ್ಲ. ಯಾತಕ್ಕೆ ಕೇಳುವುದಿಲ್ಲ ಅಗ್ರಜ? ನಿನ್ನ ಮನೆಯಲ್ಲಿ ದಾಸಿಕ್ಕಾಗಿ ಬಂದಿರುವ ನಿನ್ನ ಮಾತು ಯಾತಕ್ಕೆ ಕೇಳುವುದಿಲ್ಲ ಅಗ್ರಜ? ತಮ್ಮನೇ ಅಕ್ಕಯ್ಯ, ಅದರಂತೆ ದಾಸಿ ಕೆಲಸಕ್ಕೆ ಸಾವಿರಾರು ಜನ ಇರೋರು, ಅಕ್ಕಯ್ಯ, ಆದರೆ ಇವಳು ಮಾತ್ರ ಬೇಡ. ಅಮೂಲ್ಯವಾದ ವಜ್ರ ಹಾವಿಗೆ ಇಸವಿಲ್ಲವೆಂದರೆ ಈ ಲೋಕದಲ್ಲಿ ಜನರು ಮೆಚ್ಚುವರೇ. ಈ ಸ್ತ್ರೀಗಳಿಗೆ ಪರ ಪುರುಷರ ಮೇಲೆ ಆಸೆವಿಲ್ಲವೆಂದರೆ ಇಲ್ಲಿ ಕುಂತಿರುವ ಜನರು ನೆಮ್ಮುವರೇನಾಗದೆ? ತಮ್ಮನೇ ಅಕ್ಕಯ್ಯ, ಇಂಥ ವೇದ ಪುರಾಣ ಬೇಕಾಗಿಲ್ಲ. ಹಾಗಾಗಿ ನಿನ್ನ ಪುರಾಣ ನನಗೆ ಬೇಕಾಗಿಲ್ಲ. ಸ್ತ್ರೀಗಳನ್ನು ವಶ ಮಾಡಿ ಕೊಡು ಎಂದು ಕೇಳಿಕೊಳ್ಳುವೆನು. ನಾನು ಪುರಾಣ ಹೇಳ್ತಿಲ್ಲ, ಆ ಸ್ತ್ರೀಯರ ಆಸೆ ಬಿಡಂತೆ ಹೇಳಿದೆ. ಆ ಸ್ತ್ರೀಯಳ ಎಷ್ಟು ಮಾತರಕ್ಕೆ ಬಿಡುವುದಲ್ಲ ಹಾಕ್ರದೆ. ನೀನೆಷ್ಟು ಬೇಡಿಕೊಂಡರೆ ಅವಳನ್ನು ವಶ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ. ಆ ಸ್ತ್ರೀಯಳನ್ನು ಎಷ್ಟು ಮಾತರಕ್ಕೆ ಬಿಡುವುದಲ್ಲ ಹಾಕ್ರದೆ. ಸುಮ್ಮನೆ ತಾವು ಸಿದ್ಧವಾಗಿದೆ, ಹೋಗಿ ಬರೋಸರಾಗ ಅನುಜಾಗ್ರಣಿ ಭೀಮಣಿ. ಅಕ್ಕಯ್ಯ, ಸಂತೋಷದಿಂದ ಕೇಳು. ನಿನ್ನಗೆ ಹುಚ್ಚು ಹಿಡಿದಿರುವುದು, ಎನ್ನಗೆ ಮೂರ್ಖತನವೆಂಬ ದಳ ಸೇರಿತು, ಎನ್ನ ಚಿತ್ತ ಇವಳೊಳ ಚಿಲಿಕಿತು, ಮಿಕ್ಕಡಿಂಬಕ್ಕೆ ಮದುವೆ ಮಾಡುತ್ತು ನಂಬುವುದು ನಿನ್ನಗೆ ಮೂರ್ಖತನವಲ್ಲವೇ? ಹೌದಲೇ? 14 ಲೋಕದಲ್ಲಿ ಇರುವ ಸ್ತ್ರೀಯರ ರೂಪವು ಇವಳ ಚಲಿಬಿಕೆಗೆ ಉಗರದನಿಗೆ ಸರಿ ಹೋಗಲಾರರು. ಅಕ್ಕಯ್ಯ, ನನ್ನಲ್ಲಿ ಹೇಗೆ ಬಂದಾಳು, ನನ್ನ ಸಂಗಡ ಹೇಗೆ ಮಾತನಾಡಾಳು, ಎನ್ನ ಕಡೆ ಹೇಗೆ ನೋಡ್ಯಾಳು, ಶಿವ ಶಿವ ನಾನು ಹೇಗೆ ಮಾಡಲಿ? ಅಕ್ಕಯ್ಯ, ಅಮ್ಮಯ್ಯ, ಮೂರ್ಖರ ಕೂಟ ಮಾತನಾಡುವುದಕ್ಕಿಂತ ಉತ್ತಮರನ್ನು ತಡೆದು ಜಗಳವನ್ನು ಆಡಬೇಕಂತೆ. ಕೈಗೆ ಮೀರಿದ ಕುಜಗಳ ಸ್ತ್ರೀಯಳ ಕಾಮಾತೂರದಿಂದ ಕರೆದರೂ ಅವಳನ್ನು ತಪ್ಪಿಸಬೇಕಂತೆ. ಅಕ್ಕಯ್ಯ, ನಿನ್ನೆ ಹಣ್ಣಿನಷ್ಟು ಕುಚಗಳ ಸ್ತ್ರೀಯಳ ಸಂಗಡ ಒಡನಾಡಬೇಕಂತೆ. ಇದು ಒಂದು ನೀತಿ ಶಾಸ್ತ್ರವಿರುವುದು. ಈ ಚಿತ್ರದೋಳು ಇನ್ನೊಂದು ಚಿತ್ರ ಕಂಡೆ. ಅದು ಏನೆಂದರೆ, ಈ ಕಾಮಿನಿಯ ಮುಖವು ಕಮಲದೋಳ ನೇತ್ರ, ಕಮಲವು ಶೋಧಿಸುವುದು. ಇವಳ ಹುಟ್ಟಿರುವ ಕೊಟ್ಟು ಪಿತಾಂಬರಕ್ಕೆ ತೊಟ್ಟಿರುವ ಕಂಚಕದ ಕಂಚು ತಾತ್ರ ಸಾಮ್ರಾಜ್ಯಕ್ಕೆ ಮನದೋಳ ಮಿಟಿಕಿ ಮಿಟಿಕಿ ಸಾಯವತ್ತು ಬಂದಿತು ಸುದೀರ್ಘ. ಹೇಗಾದರೆ ಮಾಡಿ ಆ ಸ್ತ್ರೀಗಳನ್ನು ನಲ್ಲಿಗೆ ಕಳಿಸಿಕೊಡು ಆಕಾಜೆ. ಈ ಮಾತು ಆ ಸ್ತ್ರೀಯರನ್ನ ಕಳಿಸಿಕೊಡಲು ಅಂತೆ ಹಠವಣೆ ಹಿಡಿದಿರುವೆಯಾ? ಪಂಚಾಂಗ ಹೇಳಿದಾಗ ಆಗ್ತಾನೆ ತಮ್ಮನೇ ದಶಕಂಠ ರಾವಣ ಸೋಲ
ಶಿಕ್ಷೆ ಬಿಟ್ಟು ಹೇಳು ಆಗ್ತದೆ. ತಮ್ಮನೇ, ಅಕ್ಕಯ್ಯ, ಸೀತೆಯನ್ನು ಬಯಸಿ ರಾವಣ ಏನಾದ? ಅದರಂತೆ ನಾನೇನು ಕದ್ದ ಬೈಯಲಿಕ್ಕೆ ಬಂದಿಲ್ಲವಲ್ಲ ಆಗ್ತದೆ. ತಮ್ಮನೇ, ಅಕ್ಕಯ್ಯ, ನೀನು ಇವಳನ್ನು ಇಷ್ಟಪಟ್ಟಿರ್ಲಿಲ್ಲ. ಹೌದು ಆಗ್ತದೆ. ಈ ಗಂಧರ್ವ ಸ್ತ್ರೀಯರ ಆಸೆ ಬಿಡು. ರಾವಣನನ್ನು ಆ ಸ್ತ್ರೀಗಳನ್ನು ಇಷ್ಟಪಟ್ಟು ಹೋಗಿಲ್ಲವಲ್ಲ ಆಗ್ತದೆ. ತಮ್ಮನೇ, ಅವನ ಹಣೆಯಲ್ಲಿ ಬ್ರಹ್ಮನ ಹಾಗೆ ಬರೆದಿರುವನು, ಅದಕ್ಕಾಗಿ ಹೋಗಿರುವನು. ತಮ್ಮನೇ, ಅಕ್ಕಯ್ಯ, ನಿನ್ನ ವೇದ ಮಾತು ನನಗೆ ಬೇಕಾಗಿಲ್ಲ. ಆಗ್ತದೆ. ನಾನು ವೇದ ಮಾತು ಕೇಳ ಅಂತ ಕೇಳಿಲ್ಲ. ಆ ಸ್ತ್ರೀಗಳನ್ನು ನನಗೆ ವಶ ಮಾಡಿ ಕೊಡುವಂದು ನಾನು ನಿನ್ನಲ್ಲಿ ಕೇಳಿಕೊಳ್ಳುವನಾಗ್ತದೆ. ಅವಳ ಆಸರೆ ಬಿಟ್ಟು ಹೊರಟು ಹೋಗು ತಮ್ಮ. ತಿಳಿಯಲಿ ಈ ಸ್ತ್ರೀಯರ ಮರ್ಮ. ಅಬ್ಬೋ ಅಕ್ಕಯ್ಯ, ಇದಕ್ಕೊಂದು ನೀತಿ ಹೇಳುವೇನು ಕೇಳು. ಯಾವ ರೀತಿ? ಗುರುವು ಕೇಳಿದಾಕ್ಷಣವೇ ಏಕಲವಿಯನ್ನ ತನ್ನ ಹೆಬ್ಬಳ್ಳವನ್ನು ಕತ್ತರಿಸಿಕೊಟ್ಟ. ಪಾರುಗಳಿಗಾಗಿ ಶಿವ ಚಕ್ರವರ್ತಿಯನ್ನು ತನ್ನ ತೊಡೆಯನ್ನು ಕೊಯ್ದುಕೊಟ್ಟ. ಲೋಕಪಾಲಕನಾದ ಪರಮಾತ್ಮನ ರಾವಣನ ಕೇಳಿದಾಕ್ಷಣವೇ ಆತ್ಮಲಿಂಗವನ್ನೇ ಕೊಟ್ಟ. ನಿನ್ನ ಒಡ ಹುಟ್ಟಿದ ತಮ್ಮನ್ನು ಇಷ್ಟಪಟ್ಟು ಕೇಳಿದರೆ ಆ ಸುಂದರ ಸ್ತ್ರೀಗಳನ್ನು ನೀನು ವಶ ಮಾಡಿ ಕೊಡಬದಲ್ಲವೆಂದು ಹೇಳಿದೆ. ನಿನ್ನ ಮಾತಿಗೆ ಉತ್ತರೆ ಮಾತೆ ತಗ ಮಾಡಿದ ಕಳಿಸಿಕೊಡತಿ ಜಾಗ್ರತೆ. ಅಕ್ಕಯ್ಯ, ಇವಳನ್ನು ಕೂಡಿದರೆ ಎಮಗೆ ಸಹ ರಾವಣನ ಗತಿ ಹೋಗಲಿ. ಎನ್ನ ಹಣೆಯಲ್ಲಿ ಬ್ರಹ್ಮನು ಏನು ಬರೆದಿರುವನೋ ಅದನ್ನು ತಪ್ಪಿಸುವರದಾರು. ಹಾಗಾಗಿ ರಾಮನನ್ನು ಕೊಂದಂತೆ ಎನ್ನಂ ದಾರಪಲ್ಲುತ್ತಾರೆ ಹೇಳು. ಭೀಮೇಶನ ಪಾದಕ್ಕಿಂತ ಸನ್ಮನಿಯಾದ ಹಂಗನಾಮಣಿ ಸಳ್ಳೇಂದ್ರಿಯಳಂ ಹಂಗಜನ ಸಂಘಕ್ಕೆ ಭಯವಿಲ್ಲದೆ ಕಳಿಸಿಕೊಟ್ಟರೆ ನಾನು ಸೌಖ್ಯದಲ್ಲಿ ಇರುತ್ತೇನೆ ತಾಯಿ, ಸೌಖ್ಯವಿರುತ್ತೀನಿ. ಅರುಜಯನ್ನಯ ಮಾತು ಕೇಳಲಾಗಯ. ಅರುಜಯನ್ನಯ ಮಾತು ಕೇಳಲಾಗಯ. ನಿನ್ನ ಮನದ ಕಾಮಕ್ಕೆ ಚಲಿಸಲಾಗಯ. ಅರುಜಯನ್ನಯ ಮಾತು ಕೇಳಲಾಗಯ. ಅರುಜಯನ್ನಯ